ಹಲೋ ಹಾಯ್ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಮುಖ್ಯವಾಗಿ ಆರೋಗ್ಯಕ್ಕೆ ಸಹಕಾರಿ ಆಗುವಂತಹ ನುಗ್ಗೆ ಸೊಪ್ಪಿನ ಪೌಡರ್ ಹೇಗೆ ಮಾಡ್ಕೊಳ್ಳೋದು, ಹಾಗೆ ನುಗ್ಗೆ ಸೊಪ್ಪಿನಿಂದ ಇರುವಂತಹ ಆರೋಗ್ಯ ಪ್ರಯೋಜನಗಳು ಏನೇನು ಅಂತ ತಿಳ್ಕೊಳ್ಳೋಣ. ನುಗ್ಗೆ ಸೊಪ್ಪನ್ನ ಪ್ರತಿನಿತ್ಯ ನಾವು ಯಾವ ರೂಪದಲ್ಲಿ ಬಳಸಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನುಗ್ಗೆ ಸೊಪ್ಪಿನ ಪಲ್ಯದ ವಿಡಿಯೋ ಕೂಡ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ನೀವು ನೋಡಬಹುದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇನೆ ನೋಡಿ, ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಹೊಸಬ್ರು ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಹಾಕುವಂತಹ ಎಲ್ಲಾ ವಿಡಿಯೋಸ್ಗಳನ್ನು ನೀವು ನೋಡಬಹುದು. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕಟ್ಟ ಆಗುವಷ್ಟು ನುಗ್ಗೆ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಬಿಡಿಸ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದ್ರ ಬೆನಿಫಿಟ್ಸ್ ಏನೇನು ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನುಗ್ಗೆ ಗಿಡವನ್ನ ಮಿರಾಕಲ್ ಟ್ರೀ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನುಗ್ಗೆ ಕಾಯಿಯಿಂದ ಹಿಡಿದು ಹೂವಿನವರೆಗೂ ಎಲ್ಲವೂ ಕೂಡ ಔಷಧೀಯ ಗುಣಗಳಿಂದ ಕೂಡಿದೆ. ನುಗ್ಗೆಕಾಯಿ ಹಾಗೆ ನುಗ್ಗೆ ಸೊಪ್ಪು, ನುಗ್ಗೆ ಹೂವನ್ನು ಕೂಡ ಅಡುಗೆಯಲ್ಲಿ ಬಳಸ್ಕೊಳ್ಬಹುದು. ನುಗ್ಗೆ ಸೊಪ್ಪಿನಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ತುಂಬಾನೇ ಹೇರಳವಾಗಿ ಇದೆ. ಯಾವ್ಯಾವುದು ಅಂತ ಅಂದ್ರೆ ಖನಿಜಗಳು, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ಹಾಗೆ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಬೀಟಾ ಕ್ಯಾರೋಟಿನ್ ತುಂಬಾನೇ ಇದೆ. ನಮ್ಮ ದೇಹವನ್ನ ಸ್ವಚ್ಛವಾಗಿ ಇಟ್ಕೊಳ್ಳಲು ಸಹಕಾರಿಯಾಗಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇದರಲ್ಲಿ ತುಂಬಾನೇ ಇದೆ. ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿಯನ್ನ ಕಾಪಾಡಿಕೊಳ್ಳಲು ತುಂಬಾನೇ ಸಹಕಾರಿಯಾಗಿದೆ. ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು, ಮೂಳೆಗಳ ಸವೆತವನ್ನ ತಡೆಗಟ್ಟಬಹುದು. ಈ ತರ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಪಲ್ಯ ಮಾಡ್ಕೊಳ್ಳೋಕೋಸ್ಕರ ಹೆಸರು ಬೇಳೆಯನ್ನ ಒಂದು ಕುಕ್ಕರ್ ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಸ್ವಲ್ಪ ಹೀಟ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಆಗ್ಲಿ ಅಂತ ಹೆಸರು ಬೇಳೆ ಯೂಸ್ ಮಾಡ್ಕೊಂಡಿದ್ದೀನಿ. ಬೇಡ ಅಂತ ಅಂದ್ರೆ ತೊಗರಿ ಬೇಳೆನೂ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಹೆಸರು ಕಾಳು ಕೂಡ ಹಾಕೊಳ್ಬಹುದು. ಯಾವುದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡ್ಕೊಂಡು ಹಾಕೊಳ್ಬಹುದು. ನುಗ್ಗೆ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಳ್ಬೇಕಾಗತ್ತೆ. ದಂಟೆಲ್ಲ ಬಾಯಿಗೆ ಸಿಗದೆ ಇರೋ ತರ ಸೊಪ್ಪನ್ನ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಬಿಪಿಯನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬಹುದು. ಹೃದಯದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಕಿಡ್ನಿ ಸಮಸ್ಯೆ ಏನಾದ್ರೂ ಇದ್ರೆ ಈ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಅದನ್ನ ಸರಿ ಮಾಡ್ಕೊಳ್ಬಹುದು. ಸೊಪ್ಪನ್ನ ಬಿಡಿಸ್ಕೊಂಡ್ಬಿಟ್ಟು ನೀಟಾಗಿ 2 ಸಲ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ನಾನು ವಾಶ್ ಮಾಡ್ಕೊಳ್ತೀನಿ. ಹೇಳ್ತಾ ಹೋದ್ರೆ ನುಗ್ಗೆ ಸೊಪ್ಪಿನ ಪ್ರಯೋಜನಗಳು ತುಂಬಾನೇ ಇದೆ. ಇದು ಎಲ್ಲಾ ತರಕಾರಿ, ಡ್ರೈ ಫ್ರೂಟ್ಸ್ ಹಾಗೆ ಸೊಪ್ಪುಗಳನ್ನು ತಿನ್ನೋದಕ್ಕಿಂತ ನುಗ್ಗೆ ಸೊಪ್ಪು ಒಂದನ್ನ ತಿಂದ್ರೆ ಸಾಕು ಅಂತ ಹೇಳ್ತಾರೆ. ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಇದೆ. ಪ್ರತಿನಿತ್ಯ ನಾವು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬಹುದು. ಹಾಗೆ ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತೆ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಸರಿ ಮಾಡ್ಕೊಳ್ಬಹುದು. ಹಾಗೆ ಮುಪ್ಪಾಗುವುದನ್ನು ಇದು ತಡೆಗಟ್ಟುತ್ತೆ. ಹಾಗೆ ಇಂಪಾರ್ಟೆಂಟ್ ಆಗಿ ಕ್ಯಾನ್ಸರ್ ಕೋಶಗಳನ್ನ ತಡೆಯುವ ಶಕ್ತಿ ಈ ನುಗ್ಗೆ ಸೊಪ್ಪಿಗಿದೆ ಅಂತ ಹೇಳ್ತಾರೆ. ಹಾಗೆ ಮೂಳೆಗಳನ್ನ ನಾವು ಗಟ್ಟಿಯಾಗಿ ಇಟ್ಕೊಳ್ಬಹುದು. ತುಂಬಾನೇ ಮುಖ್ಯವಾಗಿ ಮಹಿಳೆಯರ ಮುಟ್ಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಈ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಸರಿ ಮಾಡ್ಕೊಳ್ಬಹುದು. ನುಗ್ಗೆ ಸೊಪ್ಪಿನ ಆರೋಗ್ಯ ಲಾಭಗಳು ತುಂಬಾನೇ ಇದೆ. ಆರೋಗ್ಯಕ್ಕೆ ವರದಾನ ಅಂತಾನೆ ಹೇಳ್ಬೋದು. ನುಗ್ಗೆಕಾಯಿ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ನುಗ್ಗೆಕಾಯಿನ ಸಾಂಬಾರ್ ಕೂಡ ನಾವು ಮಾಡ್ಕೊಂಡು ಯೂಸ್ ಮಾಡ್ತೀವಿ. ನುಗ್ಗೆ ಸೊಪ್ಪಿನಿಂದ ಪಲ್ಯವನ್ನ ಕೂಡ ಮಾಡ್ಕೊಳ್ಬಹುದು. ನುಗ್ಗೆ ಸೊಪ್ಪಿನ ಸೂಪ್ ಕೂಡ ಮಾಡ್ಕೊಂಡು ಯೂಸ್ ಮಾಡಬಹುದು. ಹಾಗೆ ತಂಬುಳಿ ಕೂಡ ಮಾಡ್ಕೊಳ್ಬಹುದು. ಈ ಎಲ್ಲಾ ರೆಸಿಪಿಗಳ ವಿಡಿಯೋಗಳನ್ನ ನಾನು ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದೇನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಚೆನ್ನಾಗಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿನಿಂದ ಚಟ್ನಿ ಪುಡಿ ಕೂಡ ಮಾಡ್ಕೊಳ್ಬಹುದು, ಹಾಗೆ ಪೌಡರ್ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಹಾಗೆ ಪೌಡರ್ನ ಮಾಡ್ಕೊಳ್ಳುವಂತ ವಿಡಿಯೋನ ಶೇರ್ ಮಾಡಿದ್ದೀನಿ. ನುಗ್ಗೆ ಸೊಪ್ಪನ್ನ ಹಸಿ ರಸವನ್ನ ಯಾರು ಕೂಡ ಯೂಸ್ ಮಾಡಬಾರ್ದು. ಈ ತಪ್ಪನ್ನ ಯಾರು ಮಾಡಕ್ಕೆ ಹೋಗ್ಬೇಡಿ. ಹಸಿ ರಸವನ್ನ ಸೇವಿಸೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದನ್ನ ನೆರಳಿನಲ್ಲಿ ಒಣಗಿಸ್ಬೇಕು, ಇಲ್ಲಾಂದ್ರೆ ಲೈಟ್ ಆಗಿ ಬಿಸಿಲಿನಲ್ಲಿ ಕೂಡ ಒಣಗಿಸ್ಕೊಳ್ಬಹುದು. ಸ್ವಲ್ಪ ನಾನಿಲ್ಲಿ ಪಲ್ಯ ಮಾಡೋಕ್ಕೋಸ್ಕರ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿದ್ದನ್ನ ನಾನು ಒಣಗಿಸ್ಕೊಳ್ತೀನಿ. ನುಗ್ಗೆ ಸೊಪ್ಪನ್ನ ಹಸಿಯಾಗಿ ಯೂಸ್ ಮಾಡಬಾರ್ದು ಅಷ್ಟೇ. ಬೇರೆ ಯಾವ ರೀತಿನಲ್ಲಿ ಬೇಕಾದ್ರೂ ಇದನ್ನು ಎಲ್ಲರೂ ಯೂಸ್ ಮಾಡಬಹುದು. ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನ ಕೊಡ್ಬೋದು, ಏನು ತೊಂದರೆ ಇಲ್ಲ. ಚಿಕ್ಕ ಮಕ್ಕಳಿಗೆ ಮೂಳೆ ಎಲ್ಲ ಗಟ್ಟಿಯಾಗೋಕೆ ಈ ನುಗ್ಗೆ ಸೊಪ್ಪು ತುಂಬಾನೇ ಸಹಾಯ ಮಾಡುತ್ತೆ. ಯಾವುದೇ ರೀತಿಯ ಸಿರಪ್ಗಳನ್ನ ಜಾಸ್ತಿ ಯೂಸ್ ಮಾಡೋಕ್ಕಿಂತ ಈ ತರ ನುಗ್ಗೆ ಸೊಪ್ಪನ್ನ ಅವಾಗವಾಗ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು.
ನಾನಿಲ್ಲಿ ಒಂದು ಟವಲ್ನ ಹಾಕೊಂಡು ಸೊಪ್ಪನ್ನ ಇದ್ರ ಮೇಲೆ ಹಾಕೊಳ್ತೀನಿ. ಕೆಳಗಡೆ ನಾನು ಅಗಲವಾದಂತಹ ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಈ ತರ ವೈಟ್ ಟವಲ್ನ ಹಾಕೊಂಡು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈ ನುಗ್ಗೆ ಸೊಪ್ಪು ಮತ್ತೆ ನುಗ್ಗೆಕಾಯಿ, ಈ ನುಗ್ಗೆ ಹೂವು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದರಿಂದ ಯಾವುದೇ ರೆಸಿಪಿನ ಮಾಡಿದ್ರು ಕೂಡ ತುಂಬಾನೇ ರುಚಿಯಾಗಿ ಆಗುತ್ತೆ. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಈ ತರ ಹಾಕೊಂಡು ನೆರಳಿನಲ್ಲೇ ಒಣಗಿಸ್ಕೊಳ್ಬಹುದು, ಇಲ್ಲ ಅಂದ್ರೆ ಸ್ವಲ್ಪ ಬಿಸಿಲಿರುತ್ತಲ್ವಾ ಅದಕ್ಕೂ ಕೂಡ ಹಾಕೊಳ್ಬಹುದು. ಚೆನ್ನಾಗಿ ಇದು ನೀರೆಲ್ಲ ಡ್ರೈ ಆಗ್ಬೇಕು. ಆಮೇಲೆ ನಾನು ಇದನ್ನ ಪೌಡರ್ ಮಾಡ್ಕೊಳ್ತೀನಿ. ಸ್ವಲ್ಪ ನುಗ್ಗೆ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೆ, ಅದನ್ನ ನಾನು ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಸ್ವಲ್ಪ ಜಾಸ್ತಿ ಬೆಂದೋಗಿತ್ತು, ಅದು ದಾಲ್ ತರ ಆಗೋಯ್ತು. ನೀವು ಹೆಸರು ಬೇಳೆನ ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ. ಯಾವ್ದಾದ್ರೂ ಆಗಿರ್ಬೋದು, ತೊಗರಿ ಬೇಳೆ, ಹೆಸರು ಕಾಳು, ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಉದ್ರುದ್ರಾಗಿ ಪಲ್ಯ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ದಾಲ್ ಕೂಡ ಚೆನ್ನಾಗಿ ಆಗಿತ್ತು. ಇದನ್ನ ಒಗ್ಗರಣೆ ಹಾಕೊಳ್ಳೋದು. ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿನೂ ಕೂಡ ನಾನು ಹಾಕೊಳ್ತೀನಿ. ಇಂಗುನ ಕೂಡ ಹಾಕೊಳ್ಬಹುದು. ಇವಾಗ ಬೆಳ್ಳುಳ್ಳಿ ಫ್ರೈ ಆದ್ರ ಮೇಲೆ ನುಗ್ಗೆ ಸೊಪ್ಪನ್ನ ಹಾಕೊಳ್ತೀನಿ. ನುಗ್ಗೆ ಸೊಪ್ಪನ್ನ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಬೇಯಿಸಿರುವಂತಹ ಹೆಸರು ಬೇಳೆನ ಇದಕ್ಕೆ ಸೇರಿಸ್ಕೊಳ್ತೀನಿ. ಹೆಸರು ಬೇಳೆ 2 ವಿಷಲ್ ಹೊಡ್ಸಿದ್ರಿಂದ ತುಂಬಾನೇ ಮೆತ್ತಗಾಗಿತ್ತು. ಈ ತರ ದಾಲ್ ತರ ಮಾಡ್ಕೊಂಡ್ರೆ ಊಟಕ್ಕೆ ಕಲ್ಸ್ಕೊಳಕ್ಕೂ ಕೂಡ ಹಾಕೊಳ್ಬಹುದು. ಮೆಂತೆ ಸೊಪ್ಪಿನ ದಾಲ್ ಎಲ್ಲ ಮಾಡ್ಕೊಂಡು ನಾವು ಯೂಸ್ ಮಾಡ್ತೀವಲ್ವಾ, ಅದೇ ತರ ನುಗ್ಗೆ ಸೊಪ್ಪಿನಿಂದ ಕೂಡ ಈ ತರ ದಾಲ್ನ ಮಾಡ್ಕೊಳ್ಬಹುದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ತಿದ್ದೀನಿ. ಹಾಗೆ ಅರಿಶಿನ ಪೌಡರು, ಹಾಗೆ ಸ್ವಲ್ಪ ಖಾರದ ಪೌಡರು ಕೂಡ ಹಾಕೊಳ್ತೀನಿ. ಚೆನ್ನಾಗಿ ಒಂದ್ಸಲ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಕುದಿಸ್ಕೊಳ್ಬೇಕು. ತೆಂಗಿನಕಾಯಿ ತುರಿನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ದಾಲ್ಗೆ ತೆಂಗಿನಕಾಯಿ ತುರಿ ಹಾಕಬೇಕು ಅಂತ ಏನೂ ಇಲ್ಲ. ಡ್ರೈ ಪಲ್ಯ ಮಾಡ್ಕೊಳ್ತೀವಲ್ಲ ಅದಕ್ಕೆಲ್ಲ ಈ ತರ ಕಾಯಿನ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸವನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ದಾಲು ರೆಡಿಯಾಗಿದೆ. ಇದನ್ನ ಅನ್ನಕ್ಕೆ ಕಲ್ಸ್ಕೊಳ್ಳೋಕ್ಕೂ ಕೂಡ ಹಾಕೊಳ್ಬಹುದು. ಸೈಡ್ ಡಿಶ್ ಆಗಿನೇ ಯೂಸ್ ಮಾಡಬಹುದು. ಚಪಾತಿ, ರೋಟಿಗೆಲ್ಲ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಇದನ್ನ ಬೌಲ್ಗೆ ಹಾಕೊಂಡು ಕೂಡ ತಿನ್ಬಹುದು. ನಮಗೆ ಬೇಕಾಗಿರುವಂತಹ ಎಲ್ಲಾ ನ್ಯೂಟ್ರಿಷನ್ಸ್ಗಳು ಕೂಡ ಸಿಗುತ್ತೆ. ಇದರ ಬೇರೆ ಬೇರೆ ರೆಸಿಪಿಗಳನ್ನ ನಾನು ಶೇರ್ ಮಾಡ್ಕೊಳ್ತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಿಸ್ ಮಾಡ್ದೇನೆ ನೀವು ಕೂಡ ನೋಡ್ತಾ ಇರಿ. ಈ ನುಗ್ಗೆ ಸೊಪ್ಪನ್ನ ನಾನು ಬಿಸಿಲಿನಲ್ಲೇ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಆಗಿರುವಂತಹ ಬಿಸಿಲಿಗೆ ಇಟ್ಕೊಂಡಿದ್ದೀನಿ. ಒಂದಿನ ಆದ್ರ ಮೇಲೆ ನೋಡಿ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ. ಈ ತರ ಚೆನ್ನಾಗಿ ಡ್ರೈ ಆಗಿದೆ. ಸೌಂಡ್ ಕೂಡ ಬರುತ್ತೆ, ನೋಡ್ತಾ ಇರ್ಬೋದು. ಗರಿಗರಿಯಾಗಿ ಇದು ಆಗಿದೆ. ಇದು ಚೆನ್ನಾಗಿ ಡ್ರೈ ಆಗಿದೆ. ಈ ತರ ಡ್ರೈ ಆಗಿಲ್ಲ ಅಂತ ಅಂದ್ರೆ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಹುರಿದು ಬಿಟ್ಟು ಇದನ್ನ ಪೌಡರ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಹಾಗೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಡ್ರೈ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಸಿ ಅಂಶ ಅದರಲ್ಲಿ ಇರಬಾರ್ದು. ಆ ತರ ಸೊಪ್ಪನ್ನ ಡ್ರೈ ಮಾಡ್ಕೊಂಡು ಆಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಇರೋರು ಮಾತ್ರ ಈ ನುಗ್ಗೆ ಸೊಪ್ಪಿನ ಪೌಡರ್ ಅನ್ನ ಯೂಸ್ ಮಾಡಬಾರ್ದು. ಬೇರೆ ಯಾವ ರೀತಿನಲ್ಲಿ ಬೇಕಾದ್ರೂ ಅವರು ಅದನ್ನ ಯೂಸ್ ಮಾಡಬಹುದು. ಈ ತರ ಪೌಡರ್ ಅನ್ನ ಯೂಸ್ ಮಾಡಬಾರ್ದು.
ಬೇರೆ ಯಾರು ಬೇಕಾದ್ರೂ ಈ ನುಗ್ಗೆ ಸೊಪ್ಪಿನ ಪೌಡರ್ ಅನ್ನ ಯೂಸ್ ಮಾಡಬಹುದು. ಈ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ನುಗ್ಗೆ ಹೂವು ಇವೆಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದರ ರೆಸಿಪಿಗಳನ್ನ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು. ಈ ತರ ನುಣ್ಣಗೆ ಪೌಡರ್ ಅನ್ನ ಮಾಡಿಕೊಂಡು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ತರ ಫ್ರೆಶ್ ಆಗಿ ಪೌಡರ್ ಅನ್ನ ಮಾಡಿಕೊಂಡು ಅವಾಗವಾಗ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ನಾನು ಅವಾಗಲೇ ಹೇಳ್ದಂಗೆ ಈ ತರ ಪೌಡರ್ ಅನ್ನು ಕೂಡ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಚಟ್ನಿ ಪೌಡರ್ನ ಕೂಡ ಮಾಡ್ಕೊಳ್ಬಹುದು. ಚಟ್ನಿ ಪೌಡರ್ನ ಮಾಡ್ಕೊಂಡು ಊಟಕ್ಕೆ ಯೂಸ್ ಮಾಡಬಹುದು. ಈ ತರ ಪೌಡರ್ನ ಮಾಡ್ಕೊಂಡು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಕುಡಿಯೋ ನೀರನ್ನ ತಗೊಳ್ತಾ ಇದ್ದೀನಿ. ಕುಡಿಯೋ ನೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೊಪ್ಪಿನ ಪೌಡರ್ ಅನ್ನ ಹಾಕೊಳ್ತೀನಿ. ಅರ್ಧ ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಪೌಡರ್ ಅನ್ನ ಹಾಕೊಳ್ಬಾರ್ದು. ಇದನ್ನ ಹಾಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ನೀರು ಬೇಡ ಅಂತ ಅಂದ್ರೆ ಇದನ್ನ ಮಜ್ಜಿಗೆಗೆ ಹಾಕೊಂಡು ಕುಡಿಬಹುದು. ಬೆಳಗ್ಗೆ ಅಥವಾ ಸಂಜೆ ಇದನ್ನ 1 ಗ್ಲಾಸ್ ಆಗುವಷ್ಟು ಕುಡಿಬಹುದು. ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲೇ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ನುಗ್ಗೆ ಸೊಪ್ಪನ್ನ ಹಸಿಯಾಗಿ ರುಬ್ಬಿಟ್ಟು ಅದರ ರಸವನ್ನ ಕುಡಿಬಾರ್ದು. ಈ ತರ ನೆರಳಿನಲ್ಲಿ ಅಥವಾ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು, ಇಲ್ಲ ಅಂದ್ರೆ ಹುರಿದು ಬಿಟ್ಟು ಪೌಡರ್ ಮಾಡಿಬಿಟ್ಟು ಇದನ್ನ ಕುಡಿಬೇಕು. ಹಾಗೆ ಯಾವುದನ್ನೇ ಆಗಿರ್ಬೋದು ಒಂದು ಲಿಮಿಟ್ ನಲ್ಲಿ ಯೂಸ್ ಮಾಡಬೇಕು. ಕ್ವಾಂಟಿಟಿನ ನೋಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಸೊಪ್ಪಾಗಿರ್ಬೋದು, ನುಗ್ಗೆಕಾಯಿ ಆಗಿರ್ಬೋದು, ಎಲ್ಲವನ್ನ ಹಿತಮಿತವಾಗಿ ಯೂಸ್ ಮಾಡೋದ್ರಿಂದ ಅದರ ಲಾಭಗಳನ್ನ ನಾವು ಪಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಎಲ್ಲರಿಗೂ ಇದರಿಂದ ಸಹಾಯ ಆಗುತ್ತೆ. ಈ ನುಗ್ಗೆ ಸೊಪ್ಪಿನ ಬೇರೆ ಬೇರೆ ರೆಸಿಪಿಗಳನ್ನ ನಾನು ಹೇಳ್ದಂಗೆ ಚಾನೆಲ್ ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮಿಸ್ ಮಾಡ್ದೇನೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.